ಹಲ್ಲೆಲೂಯಾ. ಅನೇಕ ಇದ್ದರು. ಓಕೆ ಮಾಲೆ ಹಲ್ಲೆಲೂಯಾ. ಇದ್ದರು ಯೆಹೋವನು ಅವುಗಳೊಳಗಿಂದ ಅವನನ್ನು ಬಿಡಿಸ್ತಾನೆ. ಹಲ್ಲೆಲೂಯಾ. ಅವನನ್ನು ರಕ್ಷಿಸ್ತಾನೆ, ಅವರನ್ನು ಕಾಪಾಡ್ತಾನೆ, ಅವರನ್ನು ಘನಪಡಿಸ್ತಾನೆ, ಅವರನ್ನು ಮಹಿಮೆ ಪಡಿಸ್ತಾನೆ, ಅವರನ್ನು ಮೇಲೆತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಕೀರ್ತನೆ 34:19 ನೋಡಿದ್ದೇವೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ, ಬಹಳ ಘೋರ, ಆದರೆ ದೇವರು ಅವುಗಳ ಒಳಗಿಂದ ಅವನನ್ನು ರಕ್ಷಿಸ್ತಾನೆ, ಬಿಡಿಸ್ತಾನೆ, ಕಾಪಾಡ್ತಾನೆ. ಆಮೆನ್, ಆಮೆನ್. ಇಲ್ಲಿ ಕೀರ್ತನೆ 106:43 ನೋಡ್ತೇವೆ. ಆತನು ಅವರನ್ನು ಅನೇಕ ಆವರ್ತಿ ರಕ್ಷಿಸಿದರು. ಹಲ್ಲೆಲೂಯಾ. ರಕ್ಷಿಸಿದರು. ಅವರು ತಮ್ಮ ಆಲೋಚನೆಯನ್ನು ಅನುಸರಿಸಿ ಅವಿಧೇಯರಾದರು. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದ್ದು ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಬಿಡಿಸಬೇಕು, ಬಿಡಿಸಿದಾನೆ, ಬಿಡಿಸ್ತಾನೆ. ಆದರೆ ಅನೇಕರು ಏನ್ ಮಾಡ್ತೀವಿ ನಾವು, ನಮ್ಮ ಆಲೋಚನೆ, ಅವರ ಆಲೋಚನೆ, ಮನುಷ್ಯರ ಆಲೋಚನೆಯನ್ನು ನಾವು ಅನುಸರಿಸ್ತೀವಿ. ಹಲ್ಲೆಲೂಯಾ. ಮಾನವರ ಬುದ್ಧಿಯನ್ನು ನಾವು ಅನುಸರಿಸ್ತೇವೆ. ನಾವು ಏನು ಅನುಸರಿಸ್ತಾ ಇದ್ದೇವೆ? ಜನರ ಆಲೋಚನೆ. ಅವರು ದೇವರ ಹಾಕೊಂಡವರನ್ನು ಬದಲಾಯಿಸ್ತಾರೆ. ನಾನು ಶತ್ರು ಮಾಡೋದಿಲ್ಲ, ನಾನು ದೇವರು ಹೇಳಿದ್ದನ್ನೇ ನಾನು ಮಾಡ್ತೇನೆ. ಆಮೆನ್. ಯಾಕಂದ್ರೆ ದೇವರು ಇಸ್ರಾಯೇಲ್ ಜನರನ್ನ ಅಲ್ಲಿಂದ ಬಿಡುಗಡೆ ಮಾಡಬೇಕಾದ್ರೆ ತನ್ನ ಮಕ್ಕಳಿಗೆ ತಿಳಿಸಿದ್ದು ಅನ್ಯರಿಗಲ್ಲ. ಹಲ್ಲೆಲೂಯಾ. ಫರೋಹನ ರಾಜ ಹೇಳ್ತಾನೆ, ನಾಳೆ ಕಳಿಸ್ಬಿಡ್ತೀನಿ, ಇವತ್ತಿಗೆ ಉಪದ್ರವ ಹೋಗ್ಲಿ ಅಂದ್ರು. ಕಳಿಸಿದ್ನ? ಕಳಿಸಲಿಲ್ಲ. ಯಾಕಂದ್ರೆ ಪಾಪದಲ್ಲಿರುವವರ ಆಲೋಚನೆಗಳು ಪದೇ ಪದೇ ಬದಲಾಗ್ತಾ ಇರುತ್ತದೆ, ಆದ್ರೆ ದೇವರ ನಿರ್ಧಾರ ಬದಲಾಗಲ್ಲ. ಆಮೆನ್, ಆಮೆನ್. ದುಷ್ಟ ಚಟಗಳಲ್ಲಿ ಇರುವವರ ಜೀವನ ದಿನ ದಿನ ಬದಲಾಗ್ತಾ ಇರ್ತದೆ, ಆದ್ರೆ ನನ್ನ ದೇವರ ಆಲೋಚನೆ ಬದಲಾಗಲ್ಲ. ಅವರು ತೀರ್ಮಾನ ಮಾಡಿದ್ದನ್ನು ನೆರವೇರಿಸ್ತಾರೆ. ಆಮೆನ್. ವಾಕ್ಯ ಹೇಳ್ತದೆ, ಅವರು ತಮ್ಮ ಆಲೋಚನೆಗಳನ್ನು ಅನುಸರಿಸಿ ಅವಿಧೇಯರಾದರು. ಅವಿಧೇಯರಾದ್ರೆ ಅವ್ರಿಗೆ ಏನ್ ಸಿಗ್ಲಿಲ್ವಾ? ಅಲ್ಲಿ ನೋಡ್ರಿ ಮುಂದೆ ಏನ್ ಸಿಕ್ತು? ತಮ್ಮ ಅಕ್ರಮದಿಂದಲೇ ಯಾವ ಸ್ಥಿತಿಗೆ ಬಂದ್ರಮ್ಮ? ಜೋರ ಹೋದ್ರೆ ಯಾವ ಸ್ಥಿತಿಗೆ ಬಂದ್ರು? ಯಾವುದು? ಹೀನ ಅಂದ್ರೆ ಕೆಟ್ಟ ಪರಿಸ್ಥಿತಿ. ನಾಳೆ ಕೆಟ್ಟದಾದ್ರೆ ನಮಗೆ ಕೇಳಬಾರ್ದು. ದೈವ ಹೇಳ್ತಾ ಇದ್ದೇನೆ, ಅವರು ತಮ್ಮ ಆಲೋಚನೆ ಅನುಸರಿಸಿದ್ರು. ಎರಡನೇದಾಗಿ ಅವಿಧೇಯರಾದ್ರು. ಮೂರನೇದವರಿಗೆ ಏನು ಬಂತು? ತಮ್ಮ ಆಲೋಚನೆಯಿಂದ ಅವರ ಗತಿ ಕೆಟ್ಟು ಹೋಯಿತು. ಅವರ ಗತಿ ಏನಾಯ್ತು? ಹೀನ ಸ್ಥಿತಿ ಅಂದ್ರೆ ಅರ್ಥ ಏನಮ್ಮ? ಕೆಟ್ಟು ಹೋಯ್ತು, ಕೆಟ್ಟ ಪರಿಸ್ಥಿತಿ. ನಾವು ಬಹಳ ಸರಿ ಹೇಳ್ತಾರೆ ಜನ, ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರದು ನೋಡ್ರಿ. ಹೇಳ್ತೀವ ಹೇಳಲ್ವ? ನೀವು ದೇವರ ಮಕ್ಕಳು, ಅನ್ಯರ ಆಲೋಚನೆಗಳಿಗೆ ಎಸ್ ಅನ್ಬಾರ್ದು. ಯಾವಾಗ ನೀವು ಅನ್ಯರ ಆಲೋಚನೆಗಳಿಗೆ ಎಸ್ ಅಂದ್ರೆ ಅವತ್ತು ದೇವರ ಆತ್ಮ ನಿಮ್ಮಿಂದ ಹೊರಗಡೆ ಬರ್ತಾರೆ. ದೇವರ ಆಲೋಚನೆ ಬೇರೆ ಮಾಡ್ಕೊಂಡಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಮೀಟಿಂಗ್ಗಳು ಇರ್ತದೆ, ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ, ದೇವರ ಇದಕ್ಕೆ ಹೋಗ್ಬೇಕು, ಹೋಗ್ಬಾರ್ದು. ದೇವರು ನಮಗೆ ಆಲೋಚನೆ ಕೊಡುತ್ತೆ. ಹೋಗ್ಬೇಡ್ರಿ ಅಂತ ಹೇಳಿದ್ರೆ ಹೋಗತ್ತೆ. ನೀವು ಹೋಗ್ರಿ ಅಂತ ಹೇಳಿದ್ರೆ, ನಾವು ಗಂಡ ಹೆಂಡತಿ ಇಬ್ರು ಒಂದ್ಸರಿ ಮೀಟಿಂಗ್ ಹೋದ್ವಿ, ಸಡನ್ ಆಗಿ ಫೋನ್ ಬಂತು, ಬರಬೇಕು ಅಂತ ಹೇಳಿ ಸಿಸ್ಟರ್. ಅವಾಗ ಇಬ್ಬರಿಗೆ 1600 ರೂಪಾಯಿ ಟಿಕೆಟ್. ಯಾವ್ದಾರ ಒಂದೇ ಭಾರತದಲ್ಲಿ ಇಬ್ಬರಿಗೂ 1600 ರೂಪಾಯಿ ಟಿಕೆಟ್. ಇಬ್ಬರಿಗೆ ಒಬ್ಬೊಬ್ಬರಿಗೆ 800 ರೂಪಾಯಿ. ಆಗೋದೆ ಹೋಗ್ಬೇಕಾದ್ರೆ ಹೋಗ್ಬೇಕು. ಹಲ್ಲೆಲೂಯಾ. ಹೀಗೆ ಅಂದ್ರೆ
ನಿಮಗೊಂದು ಆಲೋಚನೆ ನಾವು ಕೊಟ್ಟಿರ್ತೀವಿ ಅಂತ ಹೇಳಿದ್ರೆ ಯಾವತ್ತೂ ನೀವು, ನಾನು ಬಹಳ ಸಲ ನಿಮಗೆ ಹೇಳ್ತಾ ಇರ್ತೇನೆ, ಯೆರೆಮೀಯ 29ನೇ ಅಧ್ಯಾಯ, ಯೆರೆಮೀಯ 29:11 ಓದಿ ನೋಡ್ರಿ. ಯೆರೆಮೀಯ 29ನೇ ಅಧ್ಯಾಯ, ಜೆರೆಮಿಯ ಚಾಪ್ಟರ್ 29 ವರ್ಸ್ 11. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅಂದ್ರೆ ಗೊತ್ತಾ, ನನ್ನ ಮಕ್ಕಳಿಗೆ ನಿರೀಕ್ಷೆ ಇರಲಿ, ಅವರಿಗೆ ಒಳ್ಳೆ ಗತಿ ಇರಲಿ. ಆಮೇಲೆ ನನ್ನ ಮಕ್ಕಳು ಗತಿಹೀನ ಆಗಬಾರ್ದು, ಅವರಿಗೆ ನಿರೀಕ್ಷೆ ಇರಲಿ, ಗತಿ ಇರಲಿ. ಯಾರ ಗತಿ? ಕೀರ್ತನೆ ನೋಡಿದ್ರೆ, ದೇವರೇ ನೀನೇ ನನ್ನ ಆಶ್ರಯ, ನೀನೇ ನನ್ನ ಆಧಾರ, ನೀನೇ ನನ್ನ ಬಂಡೆ, ನೀನೇ ನನ್ನ ಕೋಟೆ, ನೀನೇ ನನ್ನ ಗುರಾಣಿ. ಆಮೇಲೆ ಆಮೇಲೆ ದೇವರು ನಮ್ಮ ಕುರಿತಾಗಿ ನೋಡ್ರಿ ಏನ್ ಹೇಳ್ತಾ ಇದ್ದಾರೆ ತನ್ನ ಮಕ್ಕಳ ವಿಷಯದಲ್ಲಿ. ಅಮ್ಮ, ನನ್ನ ಮಕ್ಕಳಿಗೆ ನಿರೀಕ್ಷೆ ಇರಲಿ. ಯಾಕಂದ್ರೆ ದೇವರು ತನ್ನ ಮಕ್ಕಳಿಗೆ ಕೊಟ್ಟಿರುವ ನಿರೀಕ್ಷೆ ಅದು ಕೆಟ್ಟು ಹೋಗುವಂತ ನಿರೀಕ್ಷೆ ಅಲ್ಲ, ಅದು ಜಯದ ನಿರೀಕ್ಷೆ, ಅದು ಬಿಡುಗಡೆಯ ನಿರೀಕ್ಷೆ, ಅದು ಸಮಾಧಾನದ ನಿರೀಕ್ಷೆ, ಅದು ಸಂತೃಪ್ತಿಯ ನಿರೀಕ್ಷೆಯಾಗಿದೆ. ಆಮೆನ್. ಹಲ್ಲೆಲೂಯಾ. Glory to God. ದೇವರಿಗೆ ಮಹಿಮೆ ನೋಡ್ರಿ. ಅವರಿಗೆ ನಿರೀಕ್ಷೆ ಇರಲಿ, ಕಥೆ ಇರಲಿ ಎಂದು ಯೆಹೋವನು ಹೇಳ್ತಾನೆ. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಆಮೆನ್, ಆಮೆನ್, ಆಮೆನ್. ನಾನು ನಿಮ್ಮ ವಿಷಯದಲ್ಲಿ, ಹಲ್ಲೆಲೂಯಾ, ಮಾಡಿಕೊಳ್ತಾ ಇರುವ ಆಲೋಚನೆಗಳನ್ನು ನಾನೇ ಬಲ್ಲೆ. ನೋಡ್ರಿ, ಈಗ ನಾನು ನಿಮ್ಮ ಬಗ್ಗೆ ಮಾಡ್ತಾ ಇರೋದು ಒಳ್ಳೆ ಆಲೋಚನೆ ಇದೆಯೋ ಕೆಟ್ಟ ಆಲೋಚನೆ ನನಗೆ ಗೊತ್ತು. ನನ್ನ ಬಗ್ಗೆ ದೇವರು ಒಳ್ಳೆ ಆಲೋಚನೆ ಮಾಡ್ತಾ ಇದ್ದಾನೋ ಕೆಟ್ಟ ಆಲೋಚನೆ ಮಾಡ್ತಾ ಇದ್ದಾನೋ ನನಗೆ ಗೊತ್ತು. ಪಕ್ಕದವರಿಗೆ ಏನು ಗೊತ್ತು? ನಿಮ್ ಬೀಗರಿಗೆ ಏನು ಗೊತ್ತು? ನಿಮ್ಮ ಅಕ್ಕಗೆ ಏನು ಗೊತ್ತು? ತಂಗಿಗೆ ಏನು ಗೊತ್ತು? ಬಂಧುಗೆ ಏನು ಗೊತ್ತು? ಬಳಗರಿಗೆ ಏನು ಗೊತ್ತು? ತಮ್ಮಗೆ ಏನು ಗೊತ್ತು? ಅಳಿಯಾಗೆ ಏನು ಗೊತ್ತು? ಮಗಳಿಗೆ ಏನು ಗೊತ್ತು? ಮುಂದಿನ ಮನೆಯವರಿಗೆ ಏನು ಗೊತ್ತು? ಗೊತ್ತರ? ನಮ್ಮ ದೇವರು ನಮಗೋಸ್ಕರ ಮಾಡ್ತಾ ಇರುವ ಆಲೋಚನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮ್ಮ ವಿಷಯದಲ್ಲಿ, ನಾನು ನಿಮ್ಮ ಕುರಿತಾಗಿ ಮಾಡಿಕೊಂಡಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅದು ಯಾವ ಆಲೋಚನೆ ಗೊತ್ತಾ? ಅವು ಅಹಿತದ ಯೋಚನೆಗಳಲ್ಲ, ಅವು ಅಹಿತದ ಯೋಚನೆಗಳಲ್ಲ, ಅವು ಕೆಟ್ಟ ಯೋಚನೆಗಳಲ್ಲ, ಅವು ದುರಾಲೋಚನೆಗಳಲ್ಲ, ಅವು ಹೀನ ಯೋಚನೆಗಳಲ್ಲ. ಅವು ಯಾವ ಆಲೋಚನೆಯಾಗಿದೆ? ಹಿತದ ಯೋಚನೆಗಳೇ, ಹಿತದ ಯೋಚನೆಗಳೇ. ಆಮೆನ್, ಆಮೆನ್, ಆಮೆನ್. ಪ್ರಿಯರೇ, ದೇವರು ನಿನ್ನ ವಿಷಯದಲ್ಲಿ, ನನ್ನ ವಿಷಯದಲ್ಲಿ, ಸಭೆಯ ವಿಷಯದಲ್ಲಿ, ನಂಬಿಕೆ ಉಳ್ಳವರ ವಿಷಯದಲ್ಲಿ, ನೀತಿವಂತರ ವಿಷಯದಲ್ಲಿ, ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರ ವಿಷಯದಲ್ಲಿ, ಪರಿಶುದ್ಧರ ವಿಷಯದಲ್ಲಿ ದೇವರು ಮಾಡ್ತಾ ಇರುವ ಆಲೋಚನೆ ಏನಾಗಿದೆ? ಹಿತದ ಆಲೋಚನೆಗಳೇ ಆಗಿದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಪ್ರೀತಿ ಉಳ್ಳ ದೇವರ ಮಕ್ಕಳೇ, ಕಣ್ಗೆಡಬೇಡ್ರಿ. ನೂತನ ತಿಂಗಳಿನಲ್ಲಿ ಬಂದಿದ್ದೀರಾ. ದೇವರ ಕಾರ್ಯಗಳ ಮೇಲೆ ನಮ್ಮ ಭರವಸೆ ಇರಲಿ, ದೇವರ ಆಲೋಚನೆಗಳ ಮೇಲೆ ನಮ್ಮ ಭರವಸೆ ಇರಲಿ, ದೇವರ ಪ್ರೀತಿಯ ಮೇಲೆ ನಮ್ಮ ಭರವಸೆ ಇರಲಿ, ದೇವರ ಪವಿತ್ರವಾದ ಗಾಯವುಳ್ಳ ಕರಗಳ ಮೇಲೆ ನಮ್ಮ ನಂಬಿಕೆ ಇರಲಿ. ಆಮೆನ್. ಆ ನಂಬಿಕೆ ನಮ್ಮನ್ನ ಎತ್ತಿ ನಡೆಸುತ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ನಮ್ಮ ವಿಷಯದಲ್ಲಿ, ಸಭೆಯ ವಿಷಯದಲ್ಲಿ, ಸಭಿಕರ ವಿಷಯದಲ್ಲಿ ಮಾಡಿಕೊಳ್ತಾ ಇರುವ ಆಲೋಚನೆಗಳು ಯಾವ ಆಲೋಚನೆಗಳಾಗಿದೆ? ಹಿತದ ಆಲೋಚನೆಗಳೇ ಆಗಿದೆ. ಆಮೆನ್. ಒಂದು ವೇಳೆ ನಿನ್ನ ತಾಯಿ ನಿನ್ನ ವಿಷಯದಲ್ಲಿ ಹಿತ ಬಯಸದೇ ಇರಬಹುದು, ನಿನ್ನ ತಂದೆ ನಿನ್ನ ವಿಷಯದಲ್ಲಿ ಹಿತ ಬಯಸದೇ ಇರಬಹುದು, ನಿನ್ನ ಬಂಧುಗಳು ನಿನ್ನ ವಿಷಯದಲ್ಲಿ ಹಿತ ಬಯಸದೇ ಇರಬಹುದು, ನಿನ್ನ ಸ್ನೇಹಿತರು ನಿನ್ನ ವಿಷಯದಲ್ಲಿ ಹಿತ ಬಯಸದೇ ಇರಬಹುದು, ನಿನ್ನ ನೆರೆಹೊರೆಯವರು ನಿನ್ನ ಬಗ್ಗೆ ಹಿತವಾದ ಕಾರ್ಯಗಳನ್ನು ಯೋಚನೆ ಮಾಡದೇ ಇರಬಹುದು. ಆದರೆ ನಿನ್ನ ಬಗ್ಗೆ, ನನ್ನ ಬಗ್ಗೆ,
ತನ್ನನ್ನು ಪ್ರೀತಿಸುವವರ ಬಗ್ಗೆ, ತನ್ನ ಬಳಿಯಲ್ಲಿ ಬಂದವರ ಬಗ್ಗೆ, ತನ್ನ ಮೇಲೆ ನಂಬಿಕೆ ಇಟ್ಟವರ ಬಗ್ಗೆ ನನ್ನ ದೇವರು ಯಾವಾಗಲೂ ಹಿತಕರವಾದ ಯೋಚನೆಗಳನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಡಾಕ್ಟರ್ ಹೇಳ್ಬೋದು ಬೇರೆ ಬಿಡ್ರಿ, ಡಾಕ್ಟರ್ ಹೇಳ್ತಾರೆ ಪಾಪ ಅವ್ರು ಏನು ನೋಡಿರ್ತಾರೋ, ಅವ್ರು ಏನು ಅಬ್ಸರ್ವೇಷನ್ ಮಾಡಿರ್ತಾರೋ ಅದನ್ನ ಮಾತ್ರ ಅವ್ರು ಹೇಳಿರ್ತಾರೆ. ಹಲ್ಲೆಲೂಯಾ. ಆದ್ರೆ ಕತೆ ಎಲ್ಲ ಬದಲಾಯಿಸುವ ದೇವರು ನಮ್ಮೊಟ್ಟಿಗೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಡಾಕ್ಟರ್ ಹೇಳಿರ್ಬೋದ್ರಿ ಇವನೊಂದು ತಿಂಗಳು ಬದುಕ್ತಾನೆ, ಇವನಿಗೆ ಒಳ್ಳೆ ಊಟ ಕೊಡ್ರಿ, ಇವನಿಗೆ ಪ್ರೀತಿಯಿಂದ ನೋಡ್ಕೊಡ್ರಿ ಅಂತ ಡಾಕ್ಟರ್ ಹೇಳ್ಬೋದ್ರಿ. ಆದ್ರೆ ನನ್ನ ದೇವ್ರು ಏನ್ ಮಾಡ್ತಾರೆ, ನಿನ್ನನ್ನು ಯಾರು ಪ್ರೀತಿಯಿಂದ ನೋಡ್ಕೊಳ್ಳೋದು ಬೇಡ, ನೀನು ಇನ್ನೂ ಬದುಕ್ತೀಯ ನನ್ನ ಪ್ರೀತಿ ಒಳಗೆ. ಆಮೆನ್. ಕಥೆ ಎಲ್ಲ ಬದಲಾಯಿಸುವ ದೇವರು, ಪರಿಸ್ಥಿತಿಗಳನ್ನು ಮಾರ್ಪಡಿಸುವ ದೇವರು. ನಿನ್ನ ವಿಷಯದಲ್ಲಿ ಆ ಹಿತದ ಕಾರ್ಯಗಳು ನಿನ್ನ ಮುಂದುಗಡೆ ಇದ್ದು ಅವುಗಳನ್ನು ಅಳಿಸ್ಬಿಟ್ಟು ಹಿತದ ಕಾರ್ಯಗಳು ನನ್ನ ಬಳಿಗೆ ಬರುವಂತೆ ಮಾಡುವ ದೇವರು. ಆಮೆನ್. ಅವರೇ ನಾನು ಆರಾಧನೆ ಮಾಡ್ತಾ ಇರುವ ಯೇಸು ಕ್ರಿಸ್ತ. ಹಲ್ಲೆಲೂಯಾ. ಪ್ರಯತ್ನ ಪಡು, ಪ್ರಯಾಸ ಪಡು, ಆಲೋಚನೆ ಮಾಡು, ಏನೇ ಮಾಡು, ನಿನ್ನ ಆಲೋಚನೆ ಒಂದು ದಿನ ಟುಸ್ ಪಟಾಕಿ ಆಗ್ತದೆ. ಆದ್ರೆ ನನ್ನ ದೇವರ ಆಲೋಚನೆ ನಮ್ಮ ಜೀವಿತದಲ್ಲಿ ಕನ್ಫರ್ಮ್ ಆಗಿ ನೆರವೇರುತ್ತೆ. ಅಥವಾ ಅವು ಹಿತದ ಯೋಚನೆಗಳೇ, ಅಥವಾ ಅದು ಹಿತದ ರಕ್ಷಣೆ, ಅಥವಾ ಅದು ಹಿತದ ಬಿಡುಗಡೆಯಾಗಿದೆ. ಲೋಕ ಹಿತ ಕೊಡ್ತದೆ, ಎಷ್ಟು ದಿನ ಕೊಡ್ತದೆ? ಲೋಕ ಹಿತ ಕೊಡ್ತದೆ, ಎಷ್ಟು ಸಮಯ ಕೊಡ್ತದೆ? ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗೆ ಹಿತ ಕೊಡ್ತೇನೆ, ಅದು ಶಾಶ್ವತವಾದ. ನಾನು ಆಸೆಯನ್ನು ನೆರವೇರಿಸ್ತೇನೆ, ನಾನು ಇದನ್ನು ಪ್ರೀತಿಸ್ತೇನೆ. ಯೆರೆಮೀಯ 31ನೇ ಅಧ್ಯಾಯದ 3ನೇ ವಚನ ಹೇಳ್ತದೆ, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮ. ಆಮೆನ್. ಆಮೆನ್. ಏನಂತ ಯೆರೆಮೀಯ 31:3 ಏನು ಹೇಳ್ತದೆ? ನಾನು ನಿನ್ನನ್ನು ಪ್ರೀತಿಸುವುದು ಏನಕ್ಕೆ? ಶಾಶ್ವತ ಪ್ರೇಮ. ಅಂದ್ರೆ ಪರ್ಮನೆಂಟ್ ಲವ್, ಅನ್ಕಂಡೀಷನಲ್ ಲವ್. ಹಲ್ಲೆಲೂಯಾ. ಲಿಮಿಟ್ ಇಲ್ಲ, ತಡೆಗಳಿಲ್ಲ, ಅಡ್ಡಿಗಳಿಲ್ಲ, ಅಡೆತಡೆಗಳಿಲ್ಲ. ಅವ್ರ ಪ್ರೀತಿಗೆ ಕೊನೆಯೇ ಇಲ್ಲ. ಹಲ್ಲೆಲೂಯಾ. ಓ ಗ್ಲೋರಿ ಟು ಗಾಡ್. ಆಮೆನ್. ಹಲ್ಲೆಲೂಯಾ. ಅವು ಯಾವ ಆಲೋಚನೆ? ಹಿತದ ಆಲೋಚನೆ. ಆಮೆನ್. ಯೆರೆಮೀಯ 31:3, ನಾನು ನಿನ್ನನ್ನು ಪ್ರೀತಿಸುವುದು ಏನಮ್ಮ? ಮಕ್ಕಳವರಿಗೆ ಹೇಳ್ರಿ, ಏನಂತ ದೇವರನ್ನು ಹೇಗೆ ಪ್ರೀತಿಸ್ತಾ ಇದ್ದಾರೆ? ಶಾಶ್ವತ ಪ್ರೀತಿಯಿಂದ ಅವರನ್ನು ಪ್ರೀತಿಸ್ತಾ ಇದ್ದಾರೆ. ಮಕ್ಕಳವರಿಗೆ ಹೇಳ್ರಿ, ನಿಮ್ಮನ್ನು ದೇವರ ಪ್ರೀತಿ ನಿಮ್ಮೊಳಗಿಲ್ವಾ? ಇದೆಯಾ? ಇದ್ರೆ ಹೇಳಿಲ್ಲ, ನಾವು ಹೇಳಿದ್ರೆ ಮಾತ್ರ ಅಲ್ಲ, ಇಲ್ಲಿ ನಾ ಹೇಳ್ತಾ ಇದ್ರೆ ನಿಮ್ಮ ಒಳಗಿಂದ ಬರಬೇಕು. ಹಲ್ಲೆಲೂಯಾ. ನಾನು ಬಹಳ ಸರಿ ಹೇಳ್ತೀನಿ, ಹೇಳಿ ಮಾಡಿಸ್ಕೊಳ್ಳೋನು ಮೂಢ, ಹೇಳದೆ ಮಾಡೋನು ಜಾಣ. ಹಲ್ಲೆಲೂಯಾ. ಹೇಳಿದ ಮೇಲೂ ಮಾಡಲಾರನು ಸತ ಮೂರ್ಖ. ಅವನಂತ ಮೂರ್ಖ ಬೈಬಲ್ ಹೇಳ್ತದೆ, ಮೂರ್ಖರ ಸಹವಾಸ ಮಾಡಬೇಡ್ರಿ, ಮೂರ್ಖರ ಸಂಬಂಧ ಬೆಳೆಸಬೇಡ್ರಿ, ಮೂರ್ಖರ ಜೊತೆಗೆ ಫ್ರೆಂಡ್ಶಿಪ್ ಮಾಡಬೇಡ್ರಿ. ಬೈಬಲ್ ಹೇಳ್ತದೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾನು ನಿಮಗೆ ಹೇಳ್ತಾ ಇದ್ದೇನೆ, ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಶಾಶ್ವತವಾದ ಪ್ರೇಮದಿಂದ. ಯೆಶಾಯ 54:8 ಓದ್ರಿ. ಯೆಶಾಯ 54ನೇ ಅಧ್ಯಾಯ 8ನೇ ವಚನ ಓದ್ರಿ, ಬೇಗ ಓದ್ರಿ, ಫಾಸ್ಟ್ ಆಗಿ. ಯೆಶಾಯ ಚಾಪ್ಟರ್ 54:4. ಕರ್ತನೇ, ಹುಟ್ಟಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆಮಾಡಿಕೊಂಡಿದ್ದೆ. ಒಂದೇ ಕ್ಷಣ,
ಬಹಳ ಸರಿ ನೀವು ಅಂದ್ಕೊಂಡಿರ್ತೀರಿ, ನಾನು ಪ್ರೇಯರ್ ಮಾಡಕತ್ತೀನಿ, ಬಹಳ ಚರ್ಚೆಗೆ ಹೋಗ್ತೀನಿ, ಉಪವಾಸ ಪ್ರೇಯರ್ ಮಾಡ್ತೀನಿ, ಆದ್ರೂ ನನ್ನ ಕಷ್ಟ ಯಾಕೆ ಬಗೆಹರಿದೆ, ನನ್ನ ಸಾಲ ಯಾಕೆ ಬಗೆಹರಿದೆ, ನನ್ನ ಶೋಧನೆ ಯಾಕೆ ಹೋಗ್ತಾ ಇಲ್ಲ, ನನ್ನ ರೋಗ ಯಾಕೆ ಹೋಗ್ತಾ ಇಲ್ಲ, ನನ್ನ ಬಾಧೆ ಯಾಕೆ ಹೋಗ್ತಾ ಇಲ್ಲ. ಹಲೋ, ಡಾಕ್ಟರ್ ಕಡೆ ಹೋದಾಗ ಡಾಕ್ಟರ್, ಅಮ್ಮ ನಾ ಇಂಜೆಕ್ಷನ್ ಮಾಡೋದು ಬೇಡ, ಗೋಲಿ ಕೊಡೋದು ಬೇಡ, ಹೋಗಿ ಆರಾಮ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ. ಮನೆ ಹಾಕ್ಬಿಟ್ಟು ಆರಾಮ ಹಾಕೊಂತೀನಿ, ಡಾಕ್ಟರ್ ಯಾಕೋ ಸರಿ ಇಲ್ಲ, ಸಾಯಿಸ್ಬೇಕು ಮಾಡಕತ್ತೆ. ನಿನಗೆ ತುಂಬಾ ಜ್ವರ ಬರ್ತಾ ಇರ್ತದೆ, ಅವ್ನು ನೋಡ್ತಾನೆ, ಜ್ವರ ಎಲ್ಲ ಏನಿಲ್ಲ, ಹೋಗಿ ಮನೆಗೆ ಹಾಕ್ಬಿಡ್ತಾರೆ. ಆ ನೋವು ನಿನಗೆ ಮಾತ್ರ ಗೊತ್ತಿರ್ತದೆ. ಹೆಂಗಿರ್ಬೋದು ಸಿಚುವೇಶನ್. ಈ ಡಾಕ್ಟರ್ ಸರಿ ಇಲ್ಲ, ಬೇರೆ ಡಾಕ್ಟರ್ ಹೇಳ್ತೀವ ಹೇಳಲ್ವಾ? ಹೌದು. ಇಲ್ಲಿ ವಾಕ್ಯ ನೋಡ್ರಿ, ಒಂದೇ ಕ್ಷಣ ನಾನು ನಿನಗೆ ಬಿಟ್ಟಿದ್ದೀನಿ, ಒಂದು ಕ್ಷಣ ಬಿಟ್ಟಿದ್ದೀನಿ. ನಿನ್ನ ನಂಬಿಕೆ ನೋಡೋಣ. ನಿನ್ನ ಭರವಸೆ ಅನ್ಯರ ಮೇಲಿದೆಯಾ, ಧನ್ಯರ ಮೇಲಿದೆಯಾ? ನಿನ್ನ ಭರವಸೆ ದೇವರ ಮೇಲಿದೆಯಾ, ಸೈತಾನನ ಮೇಲಿದೆಯಾ? ನಿನ್ನ ಭರವಸೆ ಸೇವಕರ ಮೇಲಿದೆಯಾ ಅಥವಾ ಸಂಬಂಧಿಕರ ಮೇಲಿದೆಯಾ? ನಿನ್ನ ಭರವಸೆ ಆಸ್ತಿ ಮೇಲಿದೆಯಾ, ದೇವರ ವಾಕ್ಯದ ಮೇಲಿದೆಯಾ? ನಿನ್ನ ಭರವಸೆ ಹಣದ ಮೇಲಿದೆಯಾ, ಬೋಧನೆಯ ಮೇಲಿದೆಯಾ? ಸ್ವಲ್ಪ ಹಲ್ಲೆಲೂಯಾ. ನಮಗೆಲ್ಲರಿಗೂ ಒಂದು ಆಸೆ ಏನಂದ್ರೆ ಬಸ್ ಸ್ಟ್ಯಾಂಡ್ ಹೋದ ತಕ್ಷಣ ಬಸ್ ಇರಬೇಕು. ಅದು ನಮ್ಮ ಆಸೆ. ಸಿಗ್ತದ್ರ? ಬಹಳ ಸಂದರ್ಭಗಳಲ್ಲಿ ಅನಿವಾರ್ಯ, ಬೇರೆ ಬಹಳ ಸಂದರ್ಭಗಳಲ್ಲಿ ಸಿಗಲ್ಲ. ವೇಟ್ ಮಾಡಲೇ. ಹಲ್ಲೆಲೂಯಾ. ಒಂದು ವೇಳೆ ವೇಟ್ ಮಾಡಿ ಮಾಡಿ ಸಾಕಾಗಿದ್ರೆ ಬೇರೆ ಮಾರ್ಗ ಹಿಡಿತೀವಿ. ಹಲ್ಲೆಲೂಯಾ. ಹಿಂಗೋಗಿ ಹಿಂಗ್ ಬಂದ್ಬಿಟ್ರೆ ಹೆಂಗೆ ಇರ್ಬೋದು? ಆಲೋಚನೆ ಬಂದೇ ಬರ್ತದೆ. ಹಲ್ಲೆಲೂಯಾ. ಯಾಕೆ ಆಲೋಚನೆ ಬರ್ತದೆ? ನಾವು ಮನುಷ್ಯರು, ನಾವು ದೇವರಲ್ಲ, ನಾವು ಮನುಷ್ಯರು. ಹಲ್ಲೆಲೂಯಾ. ಬಹಳ ಅದ್ಭುತವಾದ ವಚನ ಅದು. ಥಟ್ಟನೆ ಉಪ್ಪಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆ ಮಾಡಿಕೊಂಡಿದ್ದೇನು. ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು. ವಾವ್, ಯಾವ ಕೃಪೆಯಮ್ಮ! ಶಾಶ್ವತವಾದ ಬೇಕಂದ್ರೆ ಸ್ವಲ್ಪ ತಡ್ಕೋಬೇಕು. ಹಲ್ಲೆಲೂಯಾ. ಶಾಶ್ವತವಾದ ಬೇಡ ಅಂತ ಹೇಳಿದ್ರೆ ನಿನಗೆ ಇಷ್ಟವನ್ನ ಮಾಡಿ, ತಡೆ ಇಲ್ಲ. ಬೈಬಲ್ ಹೇಳ್ತದೆ, ಪರಲೋಕಕ್ಕೆ ಬರುವ ದಾರಿ ಅಥವಾ ಪರಲೋಕಕ್ಕೆ ಸ್ವರ್ಗಕ್ಕೆ ಹೋಗುವ ದಾರಿ ಇಕ್ಕಟ್ಟು, ದಾರಿ ಬಿಕ್ಕಟ್ಟು. ಆದರೆ ನರಕಕ್ಕೆ ಹೋಗುವ ದಾರಿ ಅಘೋರವಾಗಿದೆ. ಯಾವ ಕಡೆಯಿಂದ ಬೇಕಾದ್ರೂ ಬಂದು ಬೀಳಬಹುದು. ಹಲ್ಲೆಲೂಯಾ. ಪರಲೋಕದ ದಾರಿ ಇಕ್ಕಟ್ಟು. ಅದಕ್ಕೆ ನನ್ನ ಕಷ್ಟ ಯಾಕೆ ಬೀಳ್ತಾ ಇಲ್ಲ, ನನ್ನ ಬಾಧೆ ಯಾಕೆ ಬೀಳ್ತಾ ಇಲ್ಲ, ನನ್ನ ರೋಗ ಯಾಕೆ ಬೀಳ್ತಾ ಇಲ್ಲ, ನನ್ನ ಸಮಸ್ಯೆ ಯಾಕೆ ಬೀಳ್ತಾ ಇಲ್ಲ? ಪ್ರಶ್ನೆಗಳು ಎಲ್ಲಿದೆ? ನಿನ್ನ ಒಳಗಡೆ ಇದೆ. ಆ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿದೆ? ದೇವರ ವಾಕ್ಯದಲ್ಲಿ. ಯಾವಾಗ ಈ ತಲೆಯಲ್ಲಿರುವುದನ್ನ ಡಿಲೀಟ್ ಮಾಡಿ ಇದನ್ನ ತುಂಬಿಸ್ಕೊಳ್ತೀವೋ, ಓ ಹಲ್ಲೆಲೂಯಾ, ಆವಾಗ ಇದು ಕರೆಕ್ಟ್ ವರ್ಕ್ ಮಾಡ್ತದೆ. ಆಮೇಲೆ ಹಲ್ಲೆಲೂಯಾ. ಚೆನ್ನಾಗಿದ್ರ ತಗೊಂಡೋಗಿ ಇದನ್ನು ತುಂಬಿಸ್ಕೊಳ್ತಾ ಇಲ್ಲ, ಎಲ್ಲ ತುಂಬಿಸ್ಕೊಳ್ತಾ ಇದ್ದಾರೆ. ಇದನ್ನ ಒಂದ್ ಕಡೆ ಮನೆಯಾಗಿ ಇಟ್ಟಿದ್ದಾರೆ ಅಷ್ಟೇ, ಒಂದ್ ಕಡೆ ಮೂಲೆಯಾಗಿ ಇಟ್ಟಿದ್ದಾರೆ. ಆದ್ರೆ ಲೋಕವನ್ನೆಲ್ಲ ತಲೆ ಹಾಕಿದ್ದಾರೆ. ದೇವರನ್ನು ಹೇಳ್ತಾ ಇದ್ದಾರೆ. ದೇವರದನ್ನು ಹೇಳಲಿಲ್ಲ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ ದೇವರು ಏನ್ ಹೇಳ್ತಾ ಇದ್ದಾರೆ? ನೀನು ನನ್ನಲ್ಲಿಯೂ, ದೇವರಿಗೆ ಏನ್ ಇಷ್ಟ? ನೀನು ನನ್ನಲ್ಲಿರ್ಬೇಕು, ಆವಾಗ ನಾನು ನಿನ್ನಲ್ಲಿ. ಆಮೇಲೆ ಇದು ಯಾರ ಇಷ್ಟ ಅಮ್ಮ? ದೇವರ ಇಷ್ಟ. ಜನರ ಇಷ್ಟ ಏನು? ನೀ 1 kg ಮಟನ್ ತಂದು ಹಾಕಿದ್ರೆ ನೀನು ಬಂದ, ನಾನು 1 kg ತಂದು ಹಾಕ್ತೀನಿ, ಮುಗಿತಲ್ಲಿಗೆ. ಇದು ಜನ. ಆದ್ರೆ ನಮಗೋಸ್ಕರ ದೇವರು ಅದ್ಭುತವಾದ ರೆಡಿ ಮಾಡಿದ್ದಾರೆ. ಹಲ್ಲೆಲೂಯಾ. ಆ ಜನ ಏನ್ ಮಾಡಿದ್ರು? ಇಸ್ರಾಯೇಲ್ ಮಕ್ಕಳು ಅರಣ್ಯದಲ್ಲಿ ದೇವರು ಎಲ್ಲಿವರೆಗೆ ಊಟ ಕೊಟ್ಟರಂದ್ರೆ ಪ್ರತಿ ದಿನ ಅವರಿಗೆ ಮಾಂಸದ ಊಟ ಕೊಟ್ಟಂತೆ. ವಾಕ್ಯಕ್ಕೆ ಬಂದ್ಬಿಡ್ತದೆ ಅವರಿಗೆ. ನಾವು ಏನ್ ಇಷ್ಟಪಡ್ತೇವೋ ಸಾಕಾಗೋರಿಗೆ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಮಕ್ಕಳಿಗೆ ಹೇಳ್ತೀನಿ, ನಾನು ಇಷ್ಟಪಟ್ಟಿದ್ದು
ಹಲ್ಲೆಲೂಯಾ. ಅಂದ್ರೆ ದೇವರು ತನ್ನ ಮಕ್ಕಳಿಗೆ ಹೆಂಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಗೊತ್ತಾ? ಹೇಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಗೊತ್ತಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಗೆ ದೇವರು ಬ್ಲೆಸ್ ಮಾಡ್ತಾ ಇದ್ದಾರೆ ಗೊತ್ತಾ? ಅಸಮರ ಮಗ ಅವರು ಕರ್ತನ ಸನ್ನಿಧಾನದಲ್ಲೇ ಅವರು ಕಲ್ತವರು. MBBS ಮುಗಿಯಿತು, ಡಾಕ್ಟರ್. ಹಲ್ಲೆಲೂಯಾ. ಅವ್ರ ಆಂಟಿ ಮಗ ಇನ್ನೊಬ್ರು, ಅವರ ಹೆಸರು ಅವರ ಅಲ್ಲಿ ಮಾಸ್ಟರ್ ಇಟ್ಟಿದ್ದ ಹೆಸರು, ಅವರ ತಂದೆ ತಾಯಿ ಇಟ್ಟಿದ್ದು ಲಕ್ಯ ನಾಯಕ್ ಅಂತ. ಅಲ್ಲಿ ಮಾಸ್ಟರ್ ಇಟ್ಟರೆ ಸಾಮುವೇಲ್ ಅಂತ ಹೆಸರು. ಪೊಲೀಸ್ ಜಾಬ್ ಇರ್ಬೋದು. ಹಲ್ಲೆಲೂಯಾ. ಕಾರಣ ನಂಬಿಕೆ. ಆಮೇಲೆ ಇವತ್ತಿಗೂ ಅವ್ರ ಡಾಕ್ಯುಮೆಂಟ್ ಅಲ್ಲೆಲ್ಲ ಸಾಮುವೇಲ್ ಅಂತಾನೆ ಮಾಡ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಅವರ ತಂದೆ ತಾಯಿ ಯಾರು ನಂಬಿರ್ತಾರೆ. ಹಲ್ಲೆಲೂಯಾ. ಕಾರಣ ನಂಬಿಕೆ. ಯಾರ ಮೇಲೆ? ಅವ್ರ ತಂದೆ ತಾಯಿ ಮೇಲೆ ನಂಬಿಕೆ ಇರಲಿಲ್ಲ, ದೇವರ ಮೇಲೆ ನಂಬಿಕೆ. ಅದಕ್ಕೆ ದೇವರು ಶಿರಸ್ಸಾಗಿ ಆಮೇಲೆ ಬಹಳ ಜನ ಏನ್ ಮಾಡ್ತಾರೆ, ತಮ್ಮ ಕುಟುಂಬದ ಮೇಲೆ ಹಾಕೊಂಡ್ಬಿಡ್ತಾರೆ. ಸಭೆ, ಪಾಸ್ಟರ್, ದೇವರ ವಾಕ್ಯ ಎಲ್ಲ ಮರೆತು ಬಿಡ್ತಾರೆ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಇನ್ನೊಂದ್ಸರಿ ಓದ್ಲಕ್ಷ್ಮಿ ಆ ವಚನ. ಥಟ್ಟನೆ ನೋಡ್ರಿ, ಥಟ್ಟನೆ ಉಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ಮರೆ ಮಾಡಿಕೊಂಡಿದೆ. ಹಲ್ಲೆಲೂಯಾ. ಕೋಪದ ನಿಮಿತ್ತವಾಗಿ ಒಂದು ಕ್ಷಣ ದೇವರ ಮುಖ ಮರೆ ಮಾಡಿಕೊಂಡಿದ್ದು, ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು. ಹಲ್ಲೆಲೂಯಾ. ಯಾರು ಹೇಳ್ತಾ ಇದ್ದಾರೆ ಇದನ್ನ? ಯಾವ ದೇವರು? ಅದು ಓದ್ಮ. ಯಾರು? ವಿಮೋಚಕ ಅಂತ ಹೇಳಿದ್ರೆ ಏನು ಅರ್ಥ? ಏನು? ಹೋದ್ವಾರ ಪಾಸ್ಟರ್ ಹೇಳಿದ್ರು ವಿಮೋಚಕ ಅಂತ ಅರ್ಥ ಏನು? ಹೋದ್ವಾರ ಹೋದ ಸಂಡೆ ಕೇಳಿದ್ರು. ಹಲ್ಲೆಲೂಯಾ. ವಿಮೋಚಕ ಅಂತ ಹೇಳಿದ್ರೆ ಅರ್ಥ ಏನು ನೋಡಿ. ಹೋದ ತಿಂಗಳು ಯಾವ ಊರಿಗೆ ಹೋಗಿದ್ರಿ? ಹೋದ ಸ್ವಲ್ಪ ಭಾನುವಾರ ಯಾವ ಚರ್ಚೆಗೆ ಹೋಗಿದ್ರಿ? ಬೆಳಟೆಯಲ್ಲಿ ಒಂದು ದೊಡ್ಡ ಅನಾಹುತ ಆಗ್ಬಿಟ್ಟಿದೆ. ದೊಡ್ಡ ಅನಾಹುತ ಆಗಿದೆ, ಹೇಳಕ್ ಆಗೋದಿಲ್ಲ, ಅಷ್ಟು ದೊಡ್ಡ ಅನಾಹುತ ಆಗಿದೆ. ಎಲ್ಲಿ ಹೋಗಿದ್ರಿ? ಯಾವ ಸಭೆಗೆ ಹೋಗಿದ್ರಿ? ಹೊರಗಡೆ ಎಲ್ಲ ಸಭೆ. ಯಾವ ಸಭೆಗೆ ಹೋಗಿದ್ರಿ? ಯಾವ ಪಾಸ್ಟರ್ಗೆ ಹೋಗಿ ನಮ್ಮಪ್ಪ ಅಂದ್ರಿ? ಕೆಲಸ ಕೊಡೋ ಪಾಸ್ಟರ್ಗೆ ಅಂತ ಬಿಡಾಡ್ಲಕ್ಕ? ಎಸ್. ಹಲ್ಲೆಲೂಯಾ. ನಮಗೆ ನಾವು ಬಯಸಿದ ವಾಕ್ಯ ಕೊಡೋ ಪಾಸ್ಟರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ತನ್ನ ವಾಕ್ಯದಲ್ಲಿ ನಿಲ್ಲಿಸಿ ಘನವಾಗಿ ನಡೆಸ್ತಾ ಇದ್ದಾರೆ. ಆಮೆನ್, ಆಮೆನ್, ಆಮೆನ್. ದೊಡ್ಡ ಘಟನೆ ಆಗಿದೆ, ಹೇಳಲಿಕ್ಕೆ ಆಗಬಾರ್ದು. ಅಷ್ಟು ದೊಡ್ಡ ತೊಂದರೆಗಳು ನಡೆದಿದೆ, ಅಪಾಯಗಳು ನಡೆದಿದೆ, ಆಪತ್ತುಗಳು ನಡೆದಿದೆ. DC-ಯಿಂದ ಹಿಡಿದು MLA ಇಂದ ಹಿಡಿದು ಪ್ರತಿಯೊಬ್ಬರಲ್ಲಿ ಚುನಾಯಿಸಿದ್ದಾರೆ. ಎಲ್ಲ TV ಮೀಡಿಯಾದವರಲ್ಲಿ ಚುನಾಯಿಸಿದ್ದಾರೆ. ಎಲ್ಲಿಗೆ ಹೋಗಿದ್ರಿ? ಹುಷಾರ್. ನಾಳೆ ಆಗತ್ತೆ, ನಿನಗೆ ಬರ್ಬೋದು. ನಮ್ಮ ಪಾಸ್ಟರ್ ಹೇಳ್ತಾ ಇದ್ರು, ಯಾಕಪ್ಪ ತಪ್ಪಿದೆ ಅಂತ ಪರಿಸ್ಥಿತಿ ಅಲ್ಲಿ ಹೋಗಿ ಪಶ್ಚಾತ್ತಾಪ ಪಡ್ಬೋದು. ಒದಗಿಸಿಕೊಡ್ತಾನೆ. ಹಲ್ಲೆಲೂಯಾ. ಯೆರೆಮೀಯ 31:3 ನೋಡಿದ್ವಿ, ಆತನು ಶಾಶ್ವತವಾದ ಪ್ರೇಮದಿಂದ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಯೆಶಾಯ 54ನೇ ಅಧ್ಯಾಯದ 8ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ಶಾಶ್ವತವಾದ ಕೃಪೆಯಿಂದ ನಮ್ಮನ್ನು ಕರುಣಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲೋ, ಲೋಕ ಕೊಡುವಂತಹ ಟೆಂಪರರಿ ಕಾರ್ಯಕ್ಕೆ ಓಡಬೇಡಿ. ಲೋಕ ಕೊಡುವಂತಹ ಟೆಂಪರರಿ ಆಹಾರಕ್ಕೆ ಓಡಬೇಡಿ. ಲೋಕ ಕೊಡುವಂತಹ ಟೆಂಪರರಿ ಅಂದ್ರೆ ತಾತ್ಕಾಲಿಕವಾದದಕ್ಕೆ ಪ್ರಯಾಸ ಪಡಬೇಡ್ರಿ. ನನ್ನ ದೇವರು ಒಂದ್ಸಾರಿ ನಮ್ಗೆ ಊಟ ಗಟ್ಟಿ ಮಾಡಿದ ಅಂದ್ರೆ ನಮ್ಮ ತಲೆಮಾರುವರೆಗೂ ಅದನ್ನು ಯಾವನೂ ಅಲ್ಲಾಡಿಸಕ್ಕಾಗಲ್ಲ. ಹಾಗೆ ಹಾಡಾಡಿರಲ್ಲ, ಸಾವಿರಾರು ತಲೆವರೆಗೂ ನನ್ನ ಸಂತಾನವನ್ನು ಕಾಯುವ ದೇವ ನೀನೇ. ಆಮೆನ್.
ಹಾಲೆಲೂಯಾ. ನಂಬ್ತೀರಾ? ನಂಬಿಕೆ ಇದೆಯಾ? ಆ ನಂಬಿಕೆನ ಯಾವತ್ತೂ ಕಳೆದ. ಆಮೆನ್. ಯಾವ ದೇವರು ಹೇಳ್ತಾ ಇದ್ದಾನೆ? ವಿಮೋಚಕ ಅಂದ್ರೆ ಓದುವಾಗ ಕೇಳಿದವರು ಮರೆತು ಬಿಟ್ರು ನೀವು. ಆದ್ರೆ ಇಲ್ಲಿ ವಚನ ಬಹಳ ಚೆನ್ನಾಗಿದೆ. ವಿಮೋಚಕ ಅಂದ್ರೆ ಬಿಡುಗಡೆ ಕೊಡುವವನು. ವಿಮೋಚನ ಕಾಂಡ ಅಂತೇಳಿ ಬರೆಯಲ್ಪಟ್ಟಿದೆ ಬೈಬಲ್ ಅಲ್ಲಿ. 2ನೇ ಪುಸ್ತಕ ವಿಮೋಚನ ಕಾಂಡ. ವಿಮೋಚನ ಕಾಂಡ ಅಂದ್ರೆ ಏನು ಅರ್ಥ? ಬಿಡುಗಡೆಯ ಪ್ರಯಾಣ. ಬಿಡುಗಡೆಯ ಚರಿತ್ರೆ, ಬಿಡುಗಡೆಯ ಇತಿಹಾಸ. ದಾಸತ್ವದಿಂದ ತನ್ನ ಮಕ್ಕಳನ್ನು ದೇವರು ಬಿಡುಗಡೆ ಮಾಡಿದ. ಮೋಸೆಯನ್ನು ಕಳಿಸಿ ಬಿಡುಗಡೆ ಮಾಡಿದ. ಆರೋನನ್ನು ಕಳಿಸಿ ದೇವರು ಬಿಡುಗಡೆ ಮಾಡಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿಡುಗಡೆ. ಯಾವ ದೇವರು ಹೇಳ್ತಾ ಇದ್ದಾನಮ್ಮ? ಎಂದು ನಿನ್ನ ವಿಮೋಚಕನಾದ ಯೆಹೋವನು ಅನ್ನುತ್ತಾನೆ. ಆಮೆನ್, ಆಮೆನ್, ಆಮೆನ್. ಅರ್ಥ ಆಯ್ತಾ? ಇದು ನನ್ನ ದೇವರು. ನಿನ್ನ ಗಂಡ ಕೊಡೋದು ಪರ್ಮನೆಂಟ್ ಅಲ್ಲಮ್ಮ. ಒಂದು ಸೀರೆ ಕೊಟ್ಟು ಅಯ್ಯೋ ಗಂಡ ಸೀರೆ ಕೊಟ್ಟಿದ್ದ ಇಡೀ ಪ್ರಪಂಚ ಸಾರ್ತೀವಿ ನಾವು. ಆದ್ರೆ ದೇವರು ಕೊಟ್ಟಿದ್ದನ್ನ ನಾವು ಹೇಳಿ ಹಿಂದೆ ಮುಂದೆ ನೋಡ್ತೀವಿ. ದೇವರು ಕೊಟ್ಟ ಬಿಡುಗಡೆಯನ್ನ ಮತ್ತೊಬ್ಬರಿಗೆ ಹೇಳಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಅದೇ ಯಾರಾದ್ರೂ ಸ್ವಲ್ಪ ನನಗೆ ಕೊಟ್ಟರು ಅಂತ ನಾವು ಸ್ವಲ್ಪ ವಿಚಾರ ಮಾಡ್ತೀವಿ. ಹೇಳಿದ್ದೀರ? ಶಾಶ್ವತವಾದ ಪ್ರೀತಿ ಕೊಟ್ಟಿದ್ದಾರೆ, ಶಾಶ್ವತವಾದ ಕೃಪೆ ಕೊಟ್ಟಿದ್ದಾರೆ. ಹೇಳಿದ್ದೀರ? ಬಹಳ ಕಷ್ಟಗಳಿಂದ ಮನವೊಲಿದ ಹಾಗೆ ಬಿಡುಗಡೆ ಮಾಡಿದ್ದಾರೆ. ಹೇಳಿದ್ದೀರ? ಕೀರ್ತನೆ 34:19 ಬಿಡುಗಡೆ ಮಾಡಿದ್ದಾರೆ. ಹೇಳಿದ್ದೀರ? ಕೀರ್ತನೆ 143ರಲ್ಲಿ ಅವರು ತಮ್ಮ ಆಲೋಚನೆಯನ್ನು ಅನುಸರಿಸಿ ಆವಿಧೇಯರಾದರು, ತಮ್ಮ ಅಕ್ರಮದಿಂದಲೇ ಹೀನ ಸ್ಥಿತಿಗೆ ಬಂದರು. ಹಲ್ಲೆಲೂಯಾ. ಜನ ಹೇಳಿದ್ದೇನೆ ಇದು ಹೋಗಬೇಡ, ಆಮೆನ್, ಹೋಗಬೇಡ. ಯಾಕಂದ್ರೆ ಅವರೆಲ್ಲ ನಾಳೆ ನೀ ಬಿದ್ದಾಗ ಬಿಡುಗಡೆ ಮಾಡೋರು. ನಿನ್ನ ಮಗನಿಗೆ ಏನಾದ್ರು ಆದಾಗ, ನಿನ್ನ ಮಗನಿಗೆ ಏನಾದ್ರು ಆದಾಗ ಅವರೆಲ್ಲ ನಿನ್ನನ್ನು ರಕ್ಷಿಸೋರು. ಅವರು ನಗೋರು. ಚಲೋ ಏನು ಮಾಡಿದ್ರಪ್ಪ ಇವರು ಅಂತಾರೆ ಹೊರತಾಗಿ ಅಯ್ಯೋ ಪಾಪ. ಯಾವಾಗ ಅಂತಾರೆ ಗೊತ್ತಾ? ನೀನು ಮುಂದೆ ಬಂದಾಗ ಅಯ್ಯೋ ಆಗ್ಬಾರ್ದಾಗಿ ನೋಡ್ರಿ ಅಂತಾರೆ. ಮಸ್ತಾಗಿದೆ. ಅಂತ ಜನ ಬೇಕಾ? ಶಾಶ್ವತವಾದ ಪ್ರೀತಿ ಕೊಡುವ ದೇವರು ಬೇಕು. ಚಾಯ್ಸ್ ಇಸ್ ಓವರ್. ಹಲ್ಲೆಲೂಯಾ. ತೀರ್ಮಾನ ನಿಮ್ಮದು, ಆಯ್ಕೆ ನಿಮ್ಮದು. ದೇವರು ಹೇಳ್ತಾನೆ, ಜೀವನ ಮಾರ್ಗ ಮರಣದ ಮಾರ್ಗ ನಿಮ್ಮ ಮುಂದುಗಡೆ ಇಟ್ಟಿದ್ದೇನೆ. ಆಯ್ಕೆ ನಿನ್ನದು. ಆಶೀರ್ವಾದ ಶಾಪ ಎರಡು ನಿಮ್ಮ ಮುಂದುಗಡೆ ಇಟ್ಟಿದ್ದೇನೆ. ಆಯ್ಕೆ ನಿನ್ನದು. ಸ್ವರ್ಗ ನರಕ ನಿಮ್ಮ ಮುಂದುಗಡೆ ಇಟ್ಟಿದ್ದೇನೆ. ಆಯ್ಕೆ ನಿನ್ನದು. ದೇವರನ್ನ ದುರಾತ್ಮಗಳ ಮುಂದುಗಡೆ ಇಟ್ಟಿದ್ದೇನೆ. ಆಯ್ಕೆ ನಿನ್ನದು. ಪಾಪಿಗಳನ್ನ ಪರಿಶುದ್ಧರನ್ನು ನಿಮ್ಮ ಮುಂದುಗಡೆ ಇಟ್ಟಿದ್ದೇನೆ. ಆಯ್ಕೆ ನಿನ್ನದು. ಯಾವುದನ್ನು ಸೆಲೆಕ್ಟ್ ಮಾಡ್ತೀಯೋ ಅದು ನಿನ್ನ ಮೇಲೆ ಇದೆ. ಹಲ್ಲೆಲೂಯಾ. ಲೋಟ ನಾವು ಹೇಳ್ತೀವಿ ಸೊದೋಮ್ ಗೊಮೋರ ಪಟ್ಟಣ ನಾಶ ಆಯ್ತು ನಾಶ ಆಯ್ತು ಅಂತ ಹೇಳ್ತೀವಿ ಬೈಬಲ್ ಅಲ್ಲಿ. ಹೇಗೆ ನಾಶ ಆಯ್ತು? ಯಾಕೆ ನಾಶ ಆಯ್ತು? ಯಾಕೆ ಲೋಟ ಅಲ್ಲಿಂದ ಉಳಿದ? ಯಾಕೆ ಅಬ್ರಹಾಮನ ಜೊತೆಯಲ್ಲಿ ಲೋಟ ಇರೋವರೆಗೂ ಚೆನ್ನಾಗಿದ್ದ? ಅಬ್ರಹಾಮನ ಜೊತೆಯಲ್ಲಿ ಲೋಟ ಇರೋವರೆಗೂ ಆಸ್ತಿ ಪಾಸ್ತಿ ಹೆಚ್ಚಾಯ್ತು. ಯಾಕೆ? ಅವನು ಬಹಳ ಐಶ್ವರ್ಯವಂತನಾದ. ಯಾಕೆ? ಅವನಿಗೂ ದನ ಕುರಿಗಳು ಜಾಸ್ತಿ ಆದವು. ಯಾಕೆ? ಅವನಿಗೂ ಹಾಲು ಕಾಳುಗಳು ಜಾಸ್ತಿ ಆದವು. ಯಾಕೆ? ಒಬ್ಬ ನಂಬಿಗಸ್ತನ ಜೊತೆಯಲ್ಲಿ ಇದ್ದದರಿಂದ ಜಾಸ್ತಿ. ಹಲ್ಲೆಲೂಯಾ. ನಿಮ್ ಜೊತೆಗಿದ್ದವರು ಬಾ ಒಂದು 4 ಕೊಟ್ರೆ ಹಾಕೋಣ, ಬಾ ಮಜಾ ಮಾಡೋಣ, ಬಾ ಪಾರ್ಟಿ ಮಾಡೋಣ, ಬಾ ಅದನ್ನ ಮಾಡೋಣ ಅಂತ ನಿನ್ನನ್ನು ಹಾಳು ಮಾಡೋರಿದ್ದಾರೆ. ಅಥವಾ ನನ್ನ ಜೊತೆಯಲ್ಲೇ ಇರು, ನೀನು ಆಶೀರ್ವದಿಸಲ್ಪಡುವೆ ಅಂತ ಹೇಳಿ ನಿನ್ನನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳೋರಿದ್ದಾರೆ. ಹಲ್ಲೆಲೂಯಾ. ಏನಾಯ್ತು? ಲೋಟನ ಆಳು ಅಬ್ರಹಾಮನ ಆಳಿಗೂ ಒಂದು ಜಗಳ ಆಯ್ತು. ಒಂದು ವೇಳೆ ಲೋಟ ಅಬ್ರಹಾಮನ ತಮ್ಮನ ಮಗ, ಅವನು ಹೇಳ್ಬೋದಾಗಿತ್ತು ನಮ್ಮ ದೊಡ್ಡಪ್ಪ ಹೇಳದಂಗೆ, ಅವ್ರು ತೀರ್ಮಾನ ಮಾಡ್ತಾರೆ ಅಂತ ಹೇಳ್ಬೋದಾಗಿತ್ತು. ಅವನು ಹೇಳಿಲ್ಲ. ಇಬ್ಬರು ಜಗಳ ಬಂತು. ಆವಾಗ ನಾವಿಬ್ಬರು ಇಲ್ಲಿರೋದಕ್ಕೆ ಆಗೋದಿಲ್ಲ, ಒಂದೇ ಕಡೆ ಜಗಳ ಬಂದ್ಬಿಡ್ತು. ಅಬ್ರಹಾಮನ ಹೇಳ್ದ, ನಾನು ಒಳ್ಳೆದ ಆಸ್ಪತ್ರೆಯಲ್ಲಿ ಕೆಟ್ಟದ್ದು ಕೊಡ್ತೀನಿ ಹೇಳಿದ್ದು. ಅಬ್ರಹಾಮನ ಏನ್ ಗೊತ್ತಾ ಲೋಟನಿಗೆ? ನೋಡು, ನಿನ್ನ ಕಣ್ಣು ಮುಂದೆ ಇದೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ನಿನ್ನ ಮುಂದುಗಡೆ ಇದೆ. ನೀನು ಯಾವ ಬೇಕೋ ಆಯ್ಕೆ
ನೀನು ಬಲಗಡೆ ಹೋದ್ರೆ ನಾನು ಎಡಗಡೆ ಹೋಗ್ತೀನಿ, ನೀನು ಎಡಗಡೆ ಹೋದ್ರೆ ನಾನು ಬಲಗಡೆ ಹೋಗ್ತೀನಿ. ನಿನಗೆ ಯಾರು ಆಯ್ಕೆ ಮಾಡ್ಕೊ ಅಂತ ಹೇಳಿದ ಒಬ್ಬ ದೊಡ್ಡ ಗುಣವುಳ್ಳ ಮನುಷ್ಯ, ಒಬ್ಬ ನಂಬಿಗಸ್ತ ಮನುಷ್ಯ, ಒಬ್ಬ ಭಕ್ತಿವಂತ ಮನುಷ್ಯ, ಒಬ್ಬ ನೀತಿವಂತ ಮನುಷ್ಯ ಹೇಳಿದ ಮಾತು ಅದು ಹೇಗೆ ಇದು ಹೇಗೆ ಅಂತ ಹೇಳಲಿಲ್ಲ. ನೀನು ಯಾವ ಕಡೆ ಹೋಗ್ತೀವಿ ಆ ಕಡೆ ಹೋಗು, ನೀನು ಆಯ್ಕೆ ಮಾಡಿ ಬಿಟ್ಟಿದ್ದು ನನಗಿರ್ಲಿ ಅಂತ. ಅವಾಗ ಲೋಟನ ಕಣ್ಣಿಗೆ ಏನ್ ಕಂಡು ಅಂತ ಗೊತ್ತಾ? ಚಾಗೋರ್, ಸೋದೋಮ್, ಗೋಮುರ ಪಟ್ಟಣದವರೆಗೂ ಹಚ್ಚ ಹಸಿರಾದ ನೀರಾವರಿ ಕಾಣ್ತ. ಏನ್ ಕಾಣ್ತವ? ನೀರಾವರಿ ಹಚ್ಚ ಹಸಿರಾಗಿದೆ. ಅವಾಗ ಲೋಟ ಅನ್ಕೊಂಡ ಇದೆಲ್ಲ ಬರಡು ಭೂಮಿ ಇದೆ, ಈ ಕಡೆ ಹೋಗೋದು ಬೇಡ, ನಾನು ಸೋದೋಮ್, ಗೋಮುರ, ಚಾಗೋರ್ ಈ ಭಾಗಕ್ಕೆ ನಾನು ಹೋಗೋಣ ಅಂತ ಹೇಳಿ ಅವನ ಆಯ್ಕೆ ಮಾಡಿಕೊಂಡು ಆ ಕಡೆ ಹೋದ. ಅಬ್ರಾಹ್ಮಣ ಎಲ್ಲಿ ಹೋದ? ಬಂಜರ ಭೂಮಿಗೆ ಹೋದ, ಮರಳು ಭೂಮಿಗೆ ಹೋದ, ಬೆಂಗಾಳಿಗೆ ಹೋದ, ಬೆಳೆಯಲಾದ ಭೂಮಿ ಮೇಲೆ ಹೋದ. ಕಾರಣ ನಂಬಿಕೆಯಿಂದ. ಆಮೇಲೆ ನಂಬಿಕೆ ಏನ್ ಬೇಕಾದ್ರೂ ಮಾಡ್ಬೋದ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋಗ್ಬಿಟ್ಟರೆ ಅಲ್ಲಿ ಏನಾಯ್ತು? ಸೊದೋಮ್ ಗೋಮೋರ ಈಗ ನಾಶನದ ಹಂತಕ್ಕೆ ಬಂತು. ಆದ್ರೆ ಅಬ್ರಹಾಮನಿರುವ ಪ್ಲೇಸ್ ಏನಾಯ್ತು? ಹಾಲು ಜೇನು ಹರಿಯುವ ದೇಶವಾಯಿತು. ಹಲ್ಲೆಲೂಯಾ, ಹಾಲು ಜೇನು ಹರಿಯುವ ದೇಶವಾಯಿತು. ಅದೇ ಈ ದಿನ ದೇವರ ಮಕ್ಕಳು ವಾಸ ಮಾಡ್ತಾ ಇದ್ದಾರೆ. ಆಮೇಲೆ ಅರ್ಥ ಆಯ್ತು ನಾನು ಹೇಳಿದ್ದು? ನಾವು ಎಲ್ಲಿರ್ತೀವೋ ಅದೇ ನಮ್ಮ ದೇಶ, ನಾವೆಲ್ಲಿರ್ತೀವೋ ಅಲ್ಲೇ ಹಾಲು ಜೇನು ಹರಿತಾನೆ, ನಾವೆಲ್ಲಿರ್ತೀವೋ ಅಲ್ಲೇ ಹಸಿರಾಗಿ ದೇವರು ಮಾರ್ಪಡಿಸ್ತಾನೆ. ಕಾರಣ ನಂಬಿಕೆ. ಆಮೇಲೆ ನನಗೆ ಮನೆ ಇಲ್ಲ, ನನಗೆ ಹೊಲ ಇಲ್ಲ, ನನಗೆ ಬಂಧುಗಳು ಯಾರು ಸೇರ್ತಾ ಇಲ್ಲ, ನನ್ನ ಬಳಗದವರು ಯಾರು ಪ್ರೀತಿ ಮಾಡ್ತಾ ಇಲ್ಲ, ಅಯ್ಯೋ ನನ್ನವರು ಯಾರು ಬಾ ಅಂತ ಕರೀತಾರೆ. ಐ ಡೋಂಟ್ ಕೇರ್. ವೈ? ಐ ಬಿಲೀವ್ ಜೀಸಸ್. ನಾನು ಯೇಸು ಕ್ರಿಸ್ತನನ್ನ ನಂಬ್ತೇನೆ. ಆಮೇಲೆ ಅವರು ನನ್ನನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿ ಮಾಡ್ತಾರೆ, ಅವರು ನನ್ನನ್ನು ಶಾಶ್ವತವಾದ ಕರುಣೆಯಿಂದ ಕೃಪೆಯಿಂದ ಕರುಣಿಸ್ತಾರೆ. ಆಮೆನ್, ಹಲ್ಲೆಲೂಯಾ. ಅರ್ಥ ಆಗ್ತದೆ ನಾನು ಹೇಳಿದ್ದು ನಿಮಗೆ? ಹಾಗಾಗಿ 43ನೇ ವಚನ ನೋಡ್ರಿ. ಅವರು ತಮ್ಮ ಆಲೋಚನೆಯನ್ನು ಅನುಸರಿಸಿ ಅವಿಧೇಯರಾದರು, ತಮ್ಮ ಅಕ್ರಮದಿಂದಲೇ ಹೀನ ಸ್ಥಿತಿಗೆ ಬಂದರು. ಜನ ಇವತ್ತು ಪರಿಸ್ಥಿತಿ ಕೆಡಿಸ್ಕೊಂಡಿರೋದಕ್ಕೆ ಕಾರಣ, ಕೆಟ್ಟಿರೋದಕ್ಕೆ ಕಾರಣ ದೇವರಲ್ಲ. ಯಾವತ್ತೂ ನೀವು ಹಾಗೆ ತಿಳ್ಕೋಬಾರ್ದು. ದೇವರೇ ನೀನೇ ಅದನ್ನು ಮಾಡ್ಬಿಟ್ಟಿರಪ್ಪ. ನೋ, ದೇವರೇ ಹಂಗೆ ಹೇಳ್ತಾ ಇಲ್ಲ. ಏನಿದೆಮ್ಮ? ತಮ್ಮ ಆಲೋಚನೆ. ಯಾವ್ದ್ರಿಂದ? ನಮ್ಮ ಆಲೋಚನೆಯಿಂದ, ನಮ್ಮ ಬುದ್ಧಿಯಿಂದ ಕೆಟ್ಟಿದೆ ಹೊರತಾಗಿ ದೇವರವನ್ನ ಕೆಡಿಸಲಿಕ್ಕೆ ತೀರ್ಮಾನ ಮಾಡಿಲ್ಲ. ದೇವರ ಉದ್ದೇಶ ಯಾವತ್ತಿದ್ರು ಅವರನ್ನ ಹಿತವಾಗಿ ಮಾಡಬೇಕು, ಅವರನ್ನ ಬಿಡುಗಡೆ ಕೊಡಬೇಕು. ಇದು ದೇವರ ಆಲೋಚನೆ. ಮನುಷ್ಯರ ಆಲೋಚನೆ ಏನು? ದೇವರು ಬಿಡುಗಡೆ ಕೊಟ್ಟಿದ್ದಾನೆ, ದೇವರ ಆಲಯಕ್ಕೆ ಹೋಗಿ ಏನಿದೆ, ಕೆಲಸಕ್ಕೆ ಹೋಗೋಣ, ಕಾರ್ಯಕ್ಕೆ ಹೋಗೋಣ, ಮನೆ ಮಾಡ್ಕೊಳ್ಳೋಣ, ಇವತ್ತು ನನ್ನ ಬಾಯ್ ಫ್ರೆಂಡ್ ಬರ್ತಾನೆ, ಇವತ್ತು ಅಲ್ಲಿಗೆ ಹೋಗ್ಬೇಕು, ಇವತ್ತು ಇಲ್ಲಿಗೆ ಹೋಗ್ಬೇಕು, ಇವತ್ತು ಹಂಗ್ ಮಾಡಬೇಕು, ಇವತ್ತು ಹಿಂಗ್ ಮಾಡಬೇಕು. ಇದು ನಿನ್ನ ಆಲೋಚನೆ. ಬಟ್ ನನ್ನ ದೇವರ ಆಲೋಚನೆ ನನ್ನ ಬಳಿಗೆ. ನಾನು ಅದಕ್ಕೆ ಯಾಕೆ ಹೇಳ್ತಾ ಇದ್ದೇನೆ, ನನ್ನ ಬಳಿ ಬರೋರು ನಾನು ತಳ್ಳಿ ಬಿಡಲ್ಲ. ಯಾಕೋಬ 4:8 ನನ್ನ ಸಮೀಪಕ್ಕೆ ಬಂದ್ರೆ ಅವಾಗ ನಾನು ನಿನ್ನ ಸಮೀಪಕ್ಕೆ ಬರ್ತೇನೆ. ಹಲ್ಲೆಲೂಯಾ. ಈ ಮಾತುಗಳು ದೇವರು ನನಗೂ ನಿನಗೆ ಕೊಟ್ಟಿದ್ದಾರೆ. ಆಮೆನ್. ಯೆಶಾಯ 55ನೇ ಅಧ್ಯಾಯ 3ನೇ ವಚನದಲ್ಲಿ ನನ್ನ ಬಳಿಗೆ ಬರ್ರಿ ಅವಾಗ ಬಾಳ. ನಮಗೆ ಬಾಳ ಕೊಟ್ಟವರು ದೇವರು. ಆಮೆನ್. ಹೊಸ ಜೀವನ ಕೊಟ್ಟವರು ದೇವರು, ಹೊಸ ಬಿಡುಗಡೆ ಕೊಟ್ಟವರು ದೇವರು. ಸಂಬಂಧಿಕರ ಮನೆಗೆ ಹೋಗ್ರಿ, ಸಂಬಂಧಿಕರ ಮನೆಗೆ ಹೋಗ್ರಿ. ಒಂದಿನ ಹೋಗಿದ ತಕ್ಷಣ ಸರಿಗೆ ನೀರು ಕೊಡ್ತಾರೆ, ಹೋಗಿದ ತಕ್ಷಣ ಒಳ್ಳೆ ಚಾಪೆ ಹಾಸ್ತಾರೆ, ಬರ್ರಿ ಕೂತ್ಕೊಳ್ರಿ ಊಟ ಮಾಡ್ರಿ ಅಂತಾರೆ. ಒಂದಿನ ಅಲ್ಲೇ ಇರಿ, ಮಾರನೇ ದಿನ ಆಲ್ರೆಡಿ ಬರಲ್ಲ ಊಟ ಮಾಡ್ರಿ ಅಂತಾರೆ. 3ನೇ ದಿನ ನೋಡ್ರಿ ಊಟ ಮಾಡ್ತೀರೋ ಇಲ್ಲ ಅಂತ. ಹಲ್ಲೆಲೂಯಾ. ಆದ್ರೆ ದೇವರು ಪ್ರತಿ ದಿನ ಇಷ್ಟಪಟ್ಟಿದ್ದನ್ನು ಕೊಡ್ತಾರೆ. ಆಮೇಲೆ ಆಮೇಲೆ ನಂಬಿಕೆ. ನಂಬಿಕೆ ಇಲ್ಲ ಅಂದ್ರೆ ಏನು ಪಡ್ಕೊಳ್ಳಿಕ್ಕೆ? ಹಲ್ಲೆಲೂಯಾ, ಹಲ್ಲೆಲೂಯಾ.
ಆಯ್ತಾ? ಆಮೆನ್. ನಾನು ಫ್ರೈಡೆ ನಿನ್ನ ಪಾಸ್ಟರ್ ಮಾಸ್ಟರ್ ಹೇಳ್ತಿದ್ದೀನಿ, ಹಲ್ಲೆಲೂಯಾ. ಹೋದ ತಿಂಗಳು ಒಂದು ಅದ್ಭುತವಾದ ವಾಗ್ದಾನವನ್ನು ನಾವು ಪಡೆದುಕೊಂಡ್ವಿ. ಯಾವ್ದು ಯಾರಾದ್ರೂ ಹೇಳ್ತೀರಾ? ಆಮೆನ್. ರೆಫರೆನ್ಸ್ ಹೇಳ್ರಿ. ಮೀಕಾ 7:8. ಆಮೆನ್. ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಕ್ಕಬೇಡ. ನಾನು ಬಿದ್ದಿದ್ದರು ಏಳುವನು, ಯೆಹೋವನೇ ನನಗೆ ಬೆಳಕಾಗಿರುವನು. ತಿಂಗಳು ಬಂದವರಿಗೆ ಈ ತಿಂಗಳ ವಾಗ್ದಾನ ದೇವರ ಜೀವನದಲ್ಲಿ ನೆರವೇರಿದೆ. ನೋಡ್ರಿ, ತಿಂಗಳು ಹೋದಾಗೆಲ್ಲ ಅದು ನೆರವೇರಲಿಲ್ಲ ಅಂತ ಯಾರೆಲ್ಲ ಅದನ್ನ ನಂಬಿಕಸ್ಥರಾಗಿ ಹಿಡಿದಿರ್ತೀವೋ ದೇವರು ನೆರವೇರಿಸ್ತಾರೆ. ಆಮೇಲೆ ನಾನು ಈ ತಿಂಗಳು ಯಾವ ವಾಗ್ದಾನ ಕೊಟ್ಟೆ ಸ್ವಾಮಿ? ನಾಳೆ ನೋಡಿದ್ರೆ 1ನೇ ತಾರೀಕು. ಯಾವ ವಾಗ್ದಾನ ದೇವರು ಕೊಟ್ಟೆ ಇಲ್ಲ, ಏನ್ ಮಾಡಲಿ? ಹಲ್ಲೆಲೂಯಾ. ಯಾವ ವಾಗ್ದಾನ ದೇವರು ಕೊಡಲಿಲ್ಲ, ಏನ್ ಮಾಡಲಿ? ಈ ತಿಂಗಳ ವಾಗ್ದಾನ ಏನು ಕೊಡಲಿಲ್ಲ ಸ್ವಾಮಿ, ನಾಳೆ ನೋಡಿದ್ರೆ 1ನೇ ತಾರೀಕು ಅಂತ ಹೇಳಿ ಅಂದುಕೊಳ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶುಕ್ರವಾರ ರಾತ್ರಿ ದೇವರು ಅಲ್ಲೇ ಮಾತಾಡಿದ್ರು, ದೇವರು ಪ್ರಕಟಪಡಿಸಿದ್ರು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಂಬುವವರು ನಂಬಲಾರದವರು ಬಿಡಬಹುದು. ಬೈಬಲ್ ಹೇಳ್ತದೆ, ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ನಾನು ನಂಬ್ತೇನೆ. ದೇವರು ಯಾಕೆ ಈ ತಿಂಗಳು ಈ ಪ್ರಾಮಿಸ್ ಕೊಟ್ಟು ಅಕ್ಕ? ದೇವರು ನೇರವಾಗಿ ಮಾತಾಡ್ತಾ ಇದ್ದಾರೆ. ನವೆಂಬರ್ ತಿಂಗಳ ವಾಗ್ದಾನ ವಚನವಾಗಿ ನಾನು ಪ್ರೀತಿ ಹೇಳಿದ ಮಗ ಎಲ್ಲಿದೆ ಸ್ವಲ್ಪದಲ್ಲಿ ಹುಡುಕೊಡೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನೆ ಕೇಳಿದ್ರೆ ಎಲ್ಲಿದೆ ನನಗೆ ಸ್ವಲ್ಪ ಹುಡುಕೊಡು, ಯಾಕಂದ್ರೆ ನನಗೆ ಆ ಕಡೆನೂ ಬಿಸಿ ಇದ್ದೀನಿ, ಆಗ್ತಾ ಇಲ್ಲ. ಹಲ್ಲೆಲೂಯಾ. ಅವಾಗ ಪ್ರೀತಮ್ಮ ನನಗೆ ಹುಡುಕಿ ಹೇಳಿದ್ರು. ಪ್ರೈಸ್ ಲಾರ್ಡ್, ಆಮೆನ್. ದೇವರು ಕ್ಲಿಯರ್ ಕಟ್ ಆಗಿ ವಚನವನ್ನು ಮಾತಾಡಿದ್ರು. ಪ್ರೈಸ್ ಲಾರ್ಡ್. 1 ಸಾಮುವೇಲ 2ನೇ ಅಧ್ಯಾಯ 8ನೇ ವಚನ. 1 ಸಾಮುವೇಲ 2ನೇ ಅಧ್ಯಾಯ 8ನೇ ವಚನ. ಆತನು ಬಾಧೆಯಾಗಿ ಅಲ್ಲ, ತಪ್ಪು ಕರೆಕ್ಟ್ ನೋಡ್ರಿ. ಬಾಧೆ ಅಂದ್ರೆ ಹಿಂಸೆ, ಬಾಧ್ಯತೆ ಅಂದ್ರೆ ಆಶೀರ್ವಾದ. ಅಲ್ಲೇ ಡಿಫರೆಂಟ್ ಇದೆ ನೋಡ್ರಿ. ಬಾಧ್ಯತೆವಾಗಿ ಪ್ರೇಷರ್. ಹಲ್ಲೆಲೂಯಾ. ಇಲ್ಲಿ ಹೀಗಿದೆ, ದೇವರು ನನ್ನ ಜೊತೆಯಲ್ಲಿ ಮಾತಾಡಿದ ಈ ವಚನ ಪವಿತ್ರ ಸತ್ಯವೇದದ ಮೂಲಕವಾಗಿ ದೇವರು ನೇರವಾಗಿ ಮಾತಾಡಿದ್ರು. ಏನು? ಹೀನ ಸ್ಥಿತಿಯಲ್ಲಿರೋರನ್ನ ಉನ್ನತ ಸ್ಥಿತಿಗೆ ಏರಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನನ್ನ ಜೊತೆಯಲ್ಲಿ ಈ ವಚನವನ್ನು ರೆಫರೆನ್ಸ್ ಇದೆ. ಆಮೆನ್. ಇದೇ ರೆಫರೆನ್ಸ್ 1 ಸಾಮುವೇಲ 2ನೇ ಅಧ್ಯಾಯ 8ನೇ ವಚನ. ಎಸ್, ಆದ್ರೆ ದೇವರು ಮಾತಾಡ್ತಾ ಇದ್ದಾರೆ ನೋಡ್ರಿ. ದೀನನನ್ನ ಅಂತ ಹೇಳಿದ್ರೆ ಹೀನ ಪರಿಸ್ಥಿತಿಯಲ್ಲಿ ಇರುವವರನ್ನ ನನಗೆ ಅರ್ಥನೇ ಆಗ್ತಿಲ್ಲ. ದೇವ್ರೆ ಅಲ್ಲಿ ಹೀಗೆ ಹೇಳಿದೆ, ಇಲ್ಲಿ ಹೀಗಿದೆ ಅಲ್ಲ. ಹಲ್ಲೆಲೂಯಾ. ಹೀನ ಸ್ಥಿತಿಯಲ್ಲಿ ಇದ್ದವ್ರನ್ನ ಉನ್ನತ ಸ್ಥಿತಿಗೆ ಏರಿಸ್ತಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಹೀನ ಸ್ಥಿತಿಯಲ್ಲಿ ಇದ್ದವ್ರನ್ನ ಈ ತಿಂಗಳು ದೇವರು ಏನ್ ಮಾಡ್ತಾನೆ? ಬಾಯಿ ತೆಗೆದು ಹೇಳ್ರಿ ಪಕ್ಕದವರಿಗೆ, ಹೀನ ಸ್ಥಿತಿಯಲ್ಲಿರುವ ನನ್ನನ್ನ ನನ್ನ ದೇವರು ಯೇಸು ಕ್ರಿಸ್ತನು ಉನ್ನತ ಸ್ಥಿತಿಗೆ ಏರಿಸುವನು. ಯೇಸು ಮಸಿಗೆ, ಯೇಸು ಮಸಿಗೆ, ಯೇಸು ಮಸಿಗೆ.
ಸ್ಥಿತಿಯಲ್ಲಿರುವ ನನ್ನನ್ನ ನಿನ್ನನ್ನ ದೇವರು ಹೇಳಿದ ಈ ತಿಂಗಳು ಉನ್ನತ ಸ್ಥಿತಿಗೆ ಏರಿಸ್ತಾನೆ. ಆಮೇಲೆ ಆಮೇಲೆ ನಾನು ನಂಬ್ತೇನೆ ನಮ್ಮ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸಬೇಕಂತ ಇಷ್ಟಪಡ್ತಾರೆ. ನನ್ನ ತಲೆಯ ಮೇಲೆ ಆಶೀರ್ವಾದ, ಮಾರುವವನ ತಲೆಯ ಮೇಲೆ ಆಶೀರ್ವಾದ, ಶಿಷ್ಟನ ತಲೆಯ ಮೇಲೆ ಆಶೀರ್ವಾದ. ಹಲ್ಲೆಲೂಯಾ. ದೇವರು ಕೊಡುವ ಆಶೀರ್ವಾದಗಳನ್ನ ಯಾರು ಬದಲಾಯಿಸಲಿಕ್ಕೆ ಸಾಧ್ಯವೇ? ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಜನರೇ, ಈ ದಿನದಲ್ಲಿ, ಈ ನವೆಂಬರ್ ತಿಂಗಳಲ್ಲಿ ಕರ್ತನ ಒಟ್ಟಿಗೆ ಮಾತಾಡ್ತಾ ಇದ್ದಾರೆ. ಹೀನ ಸ್ಥಿತಿಯಲ್ಲಿ ಇರುವ ನಿನ್ನನ್ನು, ಹೀನ ಸ್ಥಿತಿಯಲ್ಲಿರುವ ನನ್ನನ್ನು, ಹೀನ ಸ್ಥಿತಿಯಲ್ಲಿರುವ ನಿನ್ನನ್ನು, ಕುಗ್ಗಿದ ಪರಿಸ್ಥಿತಿಯಲ್ಲಿರುವ ನಿನ್ನನ್ನು, ನನ್ನನ್ನು ಉನ್ನತ ಸ್ಥಿತಿಯಲ್ಲಿ ಏರಿಸುವ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ. ಆಮೆನ್. ಆಮೆನ್. ನಂಬಿಕೆಯ ದೋಣಿಯಲ್ಲಿ ಸಾಗೋಣ. ಹಾಲೆಲೂಯಾ. ಹಾಲೆಲೂಯಾ. ಈ ವಚನ ದೇವರು ಮಾತಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಕ್ಲಿಯರ್ ಕಟ್ ಆಗಿ ದೇವರು ಸ್ಪಷ್ಟವಾಗಿ, ಅದರಲ್ಲಿ ಯಾವುದೇ ಒಂದು ಕರ್ಕಶವಿಲ್ಲದೆ, ಯಾವುದೇ ಒಂದು ವಿಮರ್ಶೆ ಇಲ್ಲದೆ, ಯಾವುದೇ ಒಂದು ದೋಷವಿಲ್ಲದೆ ದೇವರು ಈ ಶಬ್ದವನ್ನ ಕೊನೆಯ ದಿನದಲ್ಲಿ ಪ್ರಕಟಪಡಿಸಿದರು. ಆಮೇಲೆ ಬಹಳ ಜನ ಅಂದ್ಕೊಳ್ತಾರೆ, ಏನು ಬೈಬಲ್ ಓದುವಾಗ ಅವ್ರಿಗೆ ಗೊತ್ತಾಗೋದು. ಹಲೋ, ಬೈಬಲ್ ಓದೋದೇ ಬೇರೆ, ದೇವರು ದರ್ಶನಗಳ ಮೂಲಕವಾಗಿ ಮಾತಾಡ್ತಾರೆ. ಆಮೇಲೆ ನನಗೆ ನಾನು ಕೇಳಿದ್ರಿ, ಮಕ್ಕಳಿದ್ದಾರೆ ಸಾಕ್ಷಿ, ಎಲ್ಲ ನನಗೆ ಸ್ವಲ್ಪ ಸರ್ಚ್ ಮಾಡಿಕೊಂಡು ಯಾಕೆ ನಾನು ಭಾಷಣವಾಗಿ ಹೇಳಿದೆ, ದೇವರು ಈ ವಾಗ್ದಾನವನ್ನು ನನಗೆ ಪ್ರಕಟಪಡಿಸಿ. ನಾನು ನವೆಂಬರ್ ತಿಂಗಳ ವಾಗ್ದಾನ ಏನಪ್ಪಾ ಅಂತ ಕೇಳುವಾಗ ಯೋಚಿಸ್ತಾ ಇದ್ರೆ ಕೊನೆಯವರೆಗೂ ದೇವರು ಕೊಡಲಿಲ್ಲ. ಆದ್ರೆ ಕೆಲವು ಸಾರಿ 1ನೇ ವಾರ 1ನೇ ತಾರೀಕು ಸೋಮವಾರ ಬಂದ್ರೆ ಶನಿವಾರ 7ನೇ ತಾರೀಕು ಅಲ್ಲಿ ಮಟ್ಟನು ಅದಕ್ಕೆ ಮುಂಚೆನೇ ದೇವರು ಪ್ರಕಟಪಡಿಸಿದ್ದಾರೆ. ಆದ್ರೆ ದೇವರು ತಿಂಗಳಲ್ಲಿ ಈ ವಾಗ್ದಾನವನ್ನ ಅನುಗ್ರಹಿಸಿಕೊಟ್ರು. ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನ ದೊಡ್ಡ ಕಾರ್ಯ ಮಾಡಿ, ಬಲಪಡಿಸಿ, ಕೃಪೆ ತೋರಿಸಿ, ಆಧಾರವಾಗಿ ನಮ್ಮ ಸ್ಥಿತಿಗತಿಗಳನ್ನು ದೇವರು ಬದಲಾಯಿಸ್ತಾರೆ. ನಮ್ಮ ಜೀವಿತವನ್ನು ದೇವರು ಮೇಲೆತ್ತಾರೆ. ಜಯ, ಬಿಡುಗಡೆ, ಸಂತೋಷ, ಸಮಾಧಾನ ನಮ್ಮ ಲೈಫಲ್ಲಿ ದೇವರು ಹೇರಳವಾಗಿ ಕೊಡ್ತಾರೆ. ಆಮೇಲೆ ಆಮೇಲೆ ಈ ತಿಂಗಳ ವಾಗ್ದಾನ ಏನು? ಹೇಳಿ ಎಲ್ಲರೂ, ಹೀನ ಸ್ಥಿತಿಯಲ್ಲಿರುವವರನ್ನು ಉನ್ನತ ಸ್ಥಿತಿಗೆ ಏರಿಸುವನು. ಇದೇ ತಿಂಗಳ ವಾಗ್ದಾನ. ಆಮೆನ್. ಆಮೆನ್. ಹೀನ ಸ್ಥಿತಿಯಲ್ಲಿರುವವರನ್ನು ಉನ್ನತ ಸ್ಥಿತಿಗೆ ಏರಿಸ್ತಾನೆ. ಆಮೆನ್. ಅದಕ್ಕೆ ಆಪೋಸಿಟ್ ಕೀರ್ತನೆ 106:43 ಅದಕ್ಕೆ ಆಪೋಸಿಟ್. ತಮ್ಮ ಆಲೋಚನೆಗೆ ಅನುಗುಣವಾಗಿ ನಡ್ಕೊಂಡ್ರೆ ಅಥವಾ ನಿಮ್ಮ ಬುದ್ಧಿ ಪ್ರಕಾರವಾಗಿ ನೀವು ನಡ್ಕೊಂಡ್ರೆ ಹೀನ ಸ್ಥಿತಿಗೆ ತರ್ತಾನೆ, ಉನ್ನತ ಸ್ಥಿತಿಗಿದ್ರು ಕೆಳಗೆ ಹಾಕ್ತಾನೆ. ಇಲ್ಲೇ ಇದೆ ನೋಡಿ, ವಿಧೇಯ ವಾಗ್ದಾನಕ್ಕೆ, ಮಾತಿಗೆ, ಸೇವೆಗೆ, ಸೇವಕರಿಗೆ, ದೇವರ ಮಾತಿಗೆ ವಿಧೇಯರಾದ್ರೆ, ಈ ದರ್ಶನಕ್ಕೆ ವಿಧೇಯರಾದ್ರೆ ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಪ್ರಸರಿಸ್ತದೆ, ನೆರವೇರುತ್ತದೆ. ಆಮೇಲೆ ಒಂದು ವೇಳೆ ಅದನ್ನು ಬಿಟ್ಟು ಅಲ್ಲಿ ಏನಮ್ಮ 43ನೇ ವಚನ ಏನು ಓದಿದ್ರಿ? ಅವರು ತಮ್ಮ ಆಲೋಚನೆಗೆ ಅನುಸರಿಸಿ ಅವಿಧೇಯರಾದರು. ಬೇರೆ ಯಾರು ಕಾರಣ ಅಲ್ಲ. ನೀವು ಇದಕ್ಕೆ ಅವಿಧೇಯರಾದ್ರೆ ನಿಮ್ಮ ಸ್ಥಿತಿ ಹೀನವಾಗಿ ಇರುತ್ತದೆ. ನೀವು ನಂಬಿಕಸ್ಥರಾಗಿದ್ರೆ ನಿಮ್ಮ ಪರಿಸ್ಥಿತಿ ಹೀನವಾಗಿದ್ರು ದೇವರು ಉನ್ನತಿಗೆ ಏರಿಸ್ತಾನೆ. ಆಮೇಲೆ ಅರ್ಥ ಆಯ್ತಾ? ಆಮೇಲೆ ದೇವರ ವಾಕ್ಯಗಳ ಮೂಲಕವಾಗಿ ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಪಾಡಲಿ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಪರಿಶುದ್ಧನಾಗಿರುವ ತಂದೆಯಾದ ದೇವರೇ, ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಯೆರೆಮೀಯ 31:3 ನಮ್ಮನ್ನು ನೀನು ಪ್ರೀತಿಸಿದ್ದು ಶಾಶ್ವತ ಪ್ರೇಮದಿಂದಲೇ. ಯೆಶಾಯ 54:8 ನೀನು ನಮ್ಮನ್ನ ಕೃಪೆ ತೋರಿಸಿದ್ದು, ಕರುಣೆ ತೋರಿಸಿದ್ದು ಶಾಶ್ವತ ಕರುಣೆಯಿಂದಲೇ. ಸ್ವಾಮಿ, ನೀನು ನಮ್ಮ ಬಗ್ಗೆ ಚಿಂತಿಸಿದ್ದು, ಯೋಚಿಸಿದ್ದು ಹಿತಕರವಾಗಿ, ನಮ್ಮ ಹಿತಕ್ಕಾಗಿಯೇ. ಯೆರೆಮೀಯ 29:11
ಕರ್ತನೇ, ನೀತಿವಂತರಿಗೆ ಬಹಳ ಕಷ್ಟಗಳು. ಕೀರ್ತನೆ 34:19 ಆದವೆಲ್ಲವುಗಳ ಒಳಗಿಂದ ಬಿಡಿಸಿದವರು ನೀವೇ ಆಗಿದ್ದೀರಿ. ಕರ್ತನೇ, ಕೀರ್ತನೆ 106:43 ನೀನು ಅನೇಕ ಆವತ್ತಿ ನಮ್ಮನ್ನು ರಕ್ಷಿಸಿದೀಯ, ಸ್ತೋತ್ರ. ಆದರೆ ಯಾರ್ಯಾರು ನಿನ್ನನ್ನು ಬಿಟ್ಟು ಹೋಗಿದ್ದಾರೋ, ಯಾರ್ಯಾರು ನಿನ್ನಿಂದ ದೂರ ಇದ್ದಾರೋ, ಯಾರ್ಯಾರು ನಿನ್ನ ಮಾತು ಕೇಳದೆ ತಮ್ಮ ಆಲೋಚನೆಗಳಿಗೆ ಅನುಗುಣವಾಗಿ ನಡ್ಕೊಳ್ತಾ ಇದ್ದಾರೋ ಅವರು ಹೀನ ಸ್ಥಿತಿಗೆ ಬಂದಿದ್ದು ಅವರ ಆಲೋಚನೆಯಿಂದಲೇ ಸ್ವಾಮಿ. ಇವೆಲ್ಲ ಮಾತುಗಳು ಇವತ್ತು ನೀನು ಕೊಟ್ಟಿದೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಅಲ್ಪನು ಅಯೋಗ್ಯನಾದ ನನ್ನ ಜೊತೆಯಲ್ಲಿ ನೀನು ಮಾತಾಡಿದೆ ಸ್ವಾಮಿ. ನೀನು ಮಾತಾಡಿದ ಒಂದೊಂದು ಮಾತುಗಳು ಅದು ಪವಿತ್ರವಾದ ಮಾತು. ಆ ವಿಧೇಯತೆ ಎಂಬ ಶಬ್ದವನ್ನು ತೆಗೆದುಹಾಕು. ವಿಧೇಯತೆಯಿಂದ ಬದುಕಲಿಕ್ಕೆ ಸಹಾಯ ಮಾಡು. ಪವಿತ್ರವಾದ ಜೀವಿತವನ್ನು ಅನುಗ್ರಹಿಸಿಕೊಡು. ಈ ತಿಂಗಳಲ್ಲಿ ದೇವರೇ, ನೂತನ ತಿಂಗಳು ನವೆಂಬರ್ ತಿಂಗಳಲ್ಲಿ ಹೀನ ಸ್ಥಿತಿಯಲ್ಲಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯು ಉನ್ನತ ಸ್ಥಿತಿಗೆ ಬರಲಿ ಯೇಸುವಿನ ನಾಮದಲ್ಲಿ. ಉನ್ನತ ಸ್ಥಿತಿಗೆ ಏರಿಸಿ ಯೇಸುವಿನ ನಾಮದಲ್ಲಿ. ಕರ್ತನೇ, ನಿನ್ನ ಜಯದಲ್ಲಿ ನಮ್ಮನ್ನು ನಿಲ್ಲಿಸು, ನಿನ್ನ ಬಲದಲ್ಲಿ ನಮ್ಮನ್ನು ನಿಲ್ಲಿಸು, ನಿನ್ನ ಕೃಪೆ ಕರುಣೆಯಲ್ಲಿ ನಮ್ಮನ್ನು ನಿಲ್ಲಿಸು. ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೆನ್. ಹಲ್ಲೆಲೂಯಾ.